ಬೀದರ್ನಲ್ಲಿ ಮಾತನಾಡಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ, ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷವು ಸಿದ್ದರಾಮಯ್ಯ ಅವರಂತಹ ಹಿರಿಯ ನಾಯಕರನ್ನ ಗೌರವಯುತವಾಗಿ ನಡೆಸಿಕೊಳ್ಳಬೇಕಾಗಿತ್ತು. ಆದರೆ ಅವರೊಂದಿಗೆ ತೀರಾ ಅವಮಾನವೀಯವಾಗಿ ವರ್ತಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಹೈಕಮಾಂಡ್ ತಮಗೆ ಗೌರವ ನೀಡದ ಬಗ್ಗೆ ಸ್ವತಃ ಸಿದ್ದರಾಮಯ್ಯ ಅವರೇ ಕೆಲವರ ಬಳಿ ತಮ್ಮ ಆಳಲನ್ನ ತೋಡ್ಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಆರಂಭದಲ್ಲಿ ಸಿದ್ದರಾಮಯ್ಯಜಿ ಎನ್ನುತ್ತಿದ್ದಂತಹ ದೆಹಲಿ ನಾಯಕರು ಇವಾಗ ಯು ಮಸ್ಟ್ ರಿಸೈನ್ ಎಂದು ಗುಡುವನ್ನ ನೀಡಿದ್ದಾರೆ. ಹೀಗಾಗಿ ಅಧಿಕಾರ ಬಿಡಲು ಅವರು 1 ತಿಂಗಳ ಸಮಯ ಕೇಳಿದ್ರು ಕೂಡ 1 ದಿನವೂ ಕಾಲಾವಕಾಶ ನೀಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬಂಡವಾಳಶಾಹಿಗಳೇ ಮುಖ್ಯ ಎಂಬುದನ್ನ ಈ ಘಟನೆ ಮತ್ತೊಮ್ಮೆ ಸಾಬೀತುಪಡಿಸಿದೆ ಎಂದು ಟೀಕೆ ಮಾಡಿದ್ದಾರೆ. ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡುವ ಪ್ರಸ್ತಾಪವನ್ನೇ ಕೈ ಬಿಟ್ಟಿದೆ ಎಂದು ಚಲುವಾದಿ ನಾರಾಯಣಸ್ವಾಮಿ ಬೀದರ್ನಲ್ಲಿ ಕಿಡಿಕಾರಿದ್ದಾರೆ. ಮಾನವೀಯತೆಯೆಂದು ಹೈಕಮಾಂಡ್ ನಡ್ಕೊಳ್ಬೇಕಾಗಿತ್ತು. ಭವಿಷ್ಯ ಅವರ ಆ ರೀತಿ ನಡ್ಕೊಂಡಿಲ್ಲ ಅಂತ ಅನಿಸಿದೆ. ಅವರು ಕೂಡ ಬೇರೆಯವರ ಹತ್ರ ಹೇಳ್ಕೊಂಡಿದ್ದಾರೆ. ನನ್ನನ್ನು ಯಾವ ರೀತಿ ಸಿದ್ದರಾಮಯ್ಯ ಜಿ ಅಂತಿದ್ರೋ ಮೊದಲು ಸಿದ್ದರಾಮಯ್ಯ ಯು ಮಸ್ಟ್ ರಿಸೈನ್ ಅಂತ ಮಾತಾಡಿದರು ಕೊನೆಯಲ್ಲಿ. ಅಂದರೆ ನನ್ನನ್ನು ಗೌರವಿಸಲಿಲ್ಲ ಅಂತಕ್ಕಂಥ ಮಾತು ಅವರು ಅವರ ಸ್ನೇಹಿತರುಗಳ ಜೊತೆಯಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಅದು ಅವರು ಒಂದು ತಿಂಗಳ ಸಮಯ ಕೊಡಿ ನನಗೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೂ ಕೂಡ 1 ದಿವಸನೂ ಇಲ್ಲ, ನೀವು ನಾಳೆನೇ ರಿಸೈನ್ ಮಾಡಿ ಅಂತ ಖಡಕ್ಕಾಗಿ ಹೇಳಿದರು ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಅದರಿಂದಾಗಿ ಅವರು ಇವತ್ತು ಅಗೌರವದಿಂದ ನಡೆಸ್ಕೊಂಡಿದ್ದಾರೆ. ಆದರೆ ಅವರು ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಯಾಕೆಂತಂದರೆ ಹಿರಿತನದ ಗೌರವ ನನಗೂ ಹೋಗಬಾರ್ದು ಅನ್ನೋ ಕಾರಣದಿಂದ ಅವ್ರು ತೋರಿಸ್ಕೊಳ್ತಾ ಇಲ್ಲ. ಆದರೆ ಕಾಂಗ್ರೆಸ್ನ ಸಂಸ್ಕೃತಿಯೇ ಅದು ಬಂಡವಾಳಶಾಹಿಗಳಿಗೆ ಮಣೆ ಆಗ್ತಕ್ಕಂಥ ಪಕ್ಷ. ಅದು ಇವತ್ತು ಕೂಡ ಬಂಡವಾಳಶಾಹಿಗಳಿಗೆ ಮಣೆ ಆಗ್ತದೆ. ಯಾವ ರೀತಿ ತೀರ್ಮಾನ ತಗೊಳ್ತದಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಅವರಿಗೆ ಬೆಂಬಲ ಅಂತೂ ಹೆಚ್ಚಿಗೆ ಇದೆ ಅಂತಕ್ಕಂಥದ್ದು ವ್ಯಕ್ತವಾಗುತ್ತೆ. ಒಟ್ಟಾರೆ ನಾನು ಹೇಳ್ತಕ್ಕಂಥದ್ದು, ಈಗ ಹಿಂದುಳಿದವರು ಮುಖ್ಯಮಂತ್ರಿ ಆಗಿ ಆಯಿತು,